ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 2 ಎಕರೆ ಫಾರ್ಮ್, ಫುಲ್ಲಿ ಡೆವಲಪ್ಡ್. ಮುಂದ್ಗಡೆ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡಿದ್ದಾರೆ, ಯಾಕಂದರೆ ಮನೆಗಿದೆ ನೆಕ್ಸ್ಟ್ ಕಟ್ಟಿದಾಗ ಗಾರ್ಡನ್ ಮಾಡೋದಕ್ಕೆ ಬೆರಕೆ ಹಣ್ಣಿನ ಗಿಡ ಏನೆಲ್ಲ ಹಾಕೋಂಗಿದ್ರೆ ಇದು ಮಾಡ್ತಾರೆ. ಮತ್ತು ಇದು ದೊಡ್ಡದೊಂದು ಟ್ಯಾಂಕಿ ಇದೆ, ಇಲ್ಲಿ ನೀರು ಸ್ಟಾಕ್ ಮಾಡ್ಕೊಂಡು ಒಟ್ಟಿಗೆ ನೀರು ಬಿಡ್ತಾರೆ. ನೀರು ಬಿಟ್ಟಾಗ ಸ್ವಲ್ಪ ಸ್ಲೈಡ್ ಡೌನ್ ಇದೆ, ಆದ್ದರಿಂದ ಎಲ್ಲ ಗಿಡಕ್ಕೂ ಹೋಗ್ತದೆ ನೀರು. ನಾಲೆ ಕನೆಕ್ಷನು ಇದೆ, ಇದಕ್ಕೆ ನಾಲೆ ನೀರು ಬರ್ತದೆ. ಒಂದು ಬೋರ್ವೆಲ್ ಇದೆ, ಬೋರ್ವೆಲ್ ನೀರು ಬರ್ತದೆ. ಇದರಲ್ಲಿ 145 ತೆಂಗಿದೆ ಫಲ ಕೊಡ್ತಾ ಇರೋಂಥದ್ದು. ಮಿಕ್ಕಿದು ನೋಡಿ, ಇದು ದಾಳಂಬಿನೂ ಇದೆ. ಈ ಥರ ಮಧ್ಯದಲ್ಲಿ ಫ್ರೂಟ್ ಹಣ್ಣಿನ ಗಿಡನೂ ಹಾಕಿದ್ದಾರೆ, ಬಾಳೆ ಹಾಕಿದ್ದಾರೆ ಮನೆಗೆ ಆಗದಷ್ಟು ಮಾಡ್ಕೊಳ್ಳೋದಕ್ಕೆ. ಮಿಕ್ಕಿದು ಫುಲ್ಲು ಎಲ್ಲೂ ಜಾಗ ಇಲ್ಲದೆ ಅಡಿಕೆ ಹಾಕಿದ್ದಾರೆ. ಅಡಿಕೆನೂ ಈ ವರ್ಷದಿಂದ ಬರ್ತಾ ಇರೋದು. ಅಡಿಕೆ 30% ಬಂದಿದೆ ಈ ವರ್ಷ. ನೆಕ್ಸ್ಟ್ ಇಯರ್ ಫುಲ್ ಕಂಪ್ಲೀಟ್ ಬರ್ತದೆ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಸ್ವಲ್ಪನೂ ಕಳೆ ಇಲ್ಲ ನೋಡಿ. ಇದು ನೆಲದಲ್ಲಿ ಒಂದು ಸ್ವಲ್ಪನೂ ಕಳೆ ಇಲ್ದಂಗೆ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಫುಲ್ ಬೌಂಡ್ರಿ ಫೆನ್ಸಿಂಗ್ ಆಗಿದೆ. ಮುಂದ್ಗಡೆ ಒಂದು ರೂಮ್ ಕಟ್ಟಿದ್ದಾರೆ, ಇದ್ರದ್ದು ಐಟಮಿಂದೆಲ್ಲ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಮನೆ ಕಟ್ಟೋಕ್ಕೆ ಜಾಗ ಅಂತ ಬಿಟ್ಕೊಂಡಿದ್ದಾರೆ ಎಂಟ್ರೆನ್ಸಲ್ಲಿ. ಸುತ್ತ ಬೌಂಡ್ರಿ ಫೆನ್ಸಿಂಗ್ ಇದೆ, ಕ್ಲಿಯರ್ ಟೈಟ್ಲ್ ಇದೆ, ರಿಜಿಸ್ಟ್ರಿಗೆಲ್ಲ ರೆಡಿ ಇದೆ. 1 ಎಕರೆಗೆ 85 ಲಕ್ಷ ರೂಪಾಯಿ ಹೇಳ್ತಾ ಇರೋದು. ಈಗ ಕೆಲವು ಜಾಗದಲ್ಲಿ 90 ಲಕ್ಷ, 1 ಕೋಟಿ ಅಂತಾರೆ 1 ಎಕರೆಗೆ. ಖಾಲಿ ಜಾಗಕ್ಕೆ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡ್ ಬಂದು ಪಾಂಡವಪುರಾಗೆ ಟರ್ನ್ ಮಾಡಬೇಕು. ನೋಡಿ, ತೆಂಗಿನ ಮರ ಈ ಥರ ಇದೆ. ಮುಂದ್ಗಡೆ ಫ್ರಂಟಲ್ಲಿ ಸ್ವಲ್ಪ ಕಾಂಪೌಂಡ್ ಹಾಕಿದ್ದಾರೆ, ಮಿಕ್ಕಿದು ಫೆನ್ಸಿಂಗ್. ಈ ಥರದ್ದು ಇನ್ನೂ ಸುಮಾರು ಕಮ್ಮಿ ಬಡ್ಜೆಟ್ದು, ಜಾಸ್ತಿ ಬಡ್ಜೆಟ್ದು, ಮೈಸೂರಿಗೆ ಹತ್ತಿರ ಇರೋದು, ಮೈಸೂರಿಂದ ದೂರ ಇರೋದು ಸುಮಾರು ಫಾರ್ಮ್ ಲ್ಯಾಂಡ್ ಮತ್ತು ಫಾರ್ಮ್ ಹೌಸಸ್ ಎಲ್ಲ ಇದೆ. ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಈ ಮೈಸೂರು ಮಣಿಪಾಲ್ ಹಾಸ್ಪಿಟ್ಲಿಂದ 5 ಕಿಲೋಮೀಟ್ರಲ್ಲಿ ಒಂದು ಚಿಕ್ಕ ಫಾರೆಸ್ಟ್ ಥರ ಒಂದು ಫಾರ್ಮ್ ಲ್ಯಾಂಡ್ಸ್ ಇದೆ. 6 ಎಕರೆ ಚಿಲ್ಲರೆಯಲ್ಲಿ ಕಟ್ಟಿರೋದು. 6 ಗುಂಟೆ ಫಾರ್ಮ್ ಪ್ಲಾಟ್ಸ್ ಮಾಡಿದ್ದಾರೆ, ರಸ್ತೆ ಎಲ್ಲ ಮಾಡಿದ್ದಾರೆ. ₹1,500 ಅಂತ ಹೇಳ್ತಾರೆ ಅದಕ್ಕೆ. ನೋಡಿ, ಅದಕ್ಕೂ ಬೇಕಾದ್ರೆ ಸಂಪರ್ಕ ಮಾಡಿ, ತೋರಿಸ್ತೀನಿ. ನೋಡಿ, ಮತ್ತೆ ಗೇಟ್ ಕಡೆ ಬಂದಿದ್ದೀನಿ. ಈಗ ಟ್ಯಾಂಕ್ ಒಳಗಡೆ ತೋರಿಸ್ತೀನಿ ನೋಡಿ. ಹೈಟಲ್ಲಿ ಕಟ್ಟಿದ್ದಾರೆ ಟ್ಯಾಂಕ್. ಇದು ಕಾಂಪೌಂಡ್. ಈ ಥರ ಒಂದು ಗೇಟ್ ಹಾಕಿದ್ದಾರೆ ನೋಡಿ. ಇಲ್ಲಿ ಜಾಗ ಬಿಟ್ಟಿದ್ದಾರೆ, ಯಾಕಂದರೆ ಫಾರ್ಮ್ ಹೌಸ್ ಕಟ್ಟೋಕ್ಕೆ ಮತ್ತು ಹಣ್ಣಿನ ಗಿಡ ಹಾಕ್ಕೊಡೋದಕ್ಕೆ. ಮಧ್ಯದಲ್ಲಿ ಸ್ವಲ್ಪ ದಾಳಂಬಿ, ಮಾವು ಇದೆಲ್ಲ ಚಿಲ್ಲರೆ ಹಾಕಿದ್ದಾರೆ. ಇಲ್ಲಿ ಇನ್ನೂ ಬೇಕಾದರೆ ಸೀಬೆ, ದಾಳಂಬಿ ಇನ್ನೂ ಬೇಕಾದಷ್ಟು ಏನು ಬೇಕಾದ್ರೂ ಹಾಕ್ಕೋಬೋದು. ನೋಡಿ, ಇದು ಟ್ಯಾಂಕ್. ಇದು ಟ್ಯಾಂಕ್ ಹೈಟಲ್ಲಿದೆ ನೋಡಿ, ನೀರು ಬೀಳ್ತಾ ಇದೆ ನೋಡಿ. 3 ಇಂಚ್ ನೀರಿದೆ. ಇದು ನಾಲೆ ನೀರು